ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಹನ್ನು ಲೋಕೇಶ್. ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ. 2025ನೇ ಇಸ್ವಿಯಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ವೃಷಭ ರಾಶಿಯವರಿಗೆ ಯಾವ ವಿಧವಾಗಿದೆ ಆಗಸ್ಟ್ ತಿಂಗಳನ್ನುವಂತಹದ್ದು, ಅವ್ರಿಗೆ ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ ಅನ್ನುವಂಥದ್ದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ 2025ರಲ್ಲಿ ಈ ಒಂದು ತಿಂಗಳಿನಲ್ಲಿ ಈ ಒಂದು ವೃಷಭ ರಾಶಿಯವರಿಗೆ ನೋಡುವಂಥದ್ದಾದರೆ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿರ್ತದೆ. ನಿಮ್ಮ ವೃತ್ತಿ ಮನೆಯ ಅಧಿಪತಿ ಈ ತಿಂಗಳಿನಲ್ಲಿ ಲಾಭದ ಮನೆಯಲ್ಲಿರ್ತಾರೆ. ಸಾಮಾನ್ಯವಾಗಿ ಇದನ್ನು ಅನುಕೂಲಕರ ಪರಿಸ್ಥಿತಿ ಎಂದು ಪರಿಗಣಿಸಲಾಗ್ತಾ ಇದೆ. ಅಂದರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಶ್ರಮ ಉತ್ತಮವಾದಂತಹ ಲಾಭವನ್ನು ತಂದು ಕೊಡುವಂಥದ್ದಾಗ್ತದೆ. ನೀವು ಎಷ್ಟು ಶ್ರಮವನ್ನು ಪಡ್ತೀರಿ ಅಷ್ಟು ಶ್ರಮಕ್ಕೆ ತಕ್ಕದಂತಹ ಫಲ ಅನ್ನುವಂತಹದ್ದು, ಲಾಭ ಅನ್ನುವಂಥದ್ದನ್ನು ನೀವು ಪಡಿತೀರಿ ಈ ಒಂದು ತಿಂಗಳಿನಲ್ಲಿ. ಹಾಗೆಯೇ ಮತ್ತೊಂದೆಡೆ ವ್ಯಾಪಾರಸ್ಥರಾಗಿದ್ದರೆ ನೀವು ವ್ಯಾಪಾರದ ಗ್ರಹವಾಗಿರುವಂತಹ ಬುಧ ಕೂಡ ಈ ತಿಂಗಳು ನಿಮ್ಮ ಆ 3ನೆಯ ಮನೆಯಲ್ಲಿ ಹೆಚ್ಚು ಸಮಯ ಉಳಿದಿರ್ತಾನೆ. ಇದು ಕೂಡ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಸ್ವಲ್ಪ ನಿಮಗೆ ವ್ಯತ್ಯಾಸಗಳನ್ನು ಕಾಣುವಂಥದ್ದಾಗ್ತದೆ. ಇನ್ನು ಶಿಕ್ಷಣ ಕ್ಷೇತ್ರದ ದೃಷ್ಟಿಕೋನದಲ್ಲಿ ನೋಡಿದ್ರೆ ವೃತ್ತಿಯಲ್ಲಿ ಚೆನ್ನಾಗಿದೆ. ನಿಮಗೆ ಸ್ವಲ್ಪ ಬಿಸ್ನೆಸ್ ಮಾಡುವಂಥವ್ರಿಗೆ ಬುಧನ ಒಂದು ಪ್ರಭಾವದಿಂದಾಗಿ ಅಷ್ಟು ಒಳಿತಿಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ಇನ್ನು ಶಿಕ್ಷಣ ಕ್ಷೇತ್ರ ಅಂದರೆ ವಿದ್ಯಾರ್ಥಿಗಳಿಗೆ ನೋಡುವಂಥದ್ದಾದರೆ ಆಗಸ್ಟ್ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುವಂಥದ್ದಾಗಿರ್ತದೆ. ಸಹಪಾಠಿಗಳೊಂದಿಗೆ ವಿವಾದ ಉಂಟಾಗಬಹುದು. ಹಾಗಾಗಿ ಅಧ್ಯಯನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವಂಥದ್ದಾಗ್ತದೆ. ಅವುಗಳನ್ನು ತಪ್ಪಿಸಿಕೊಳ್ಳುವ ಮೂಲಕ ನಿಮ್ಮ ಅಧ್ಯಯನದ ಕಡೆಗೆ ನೀವು ಉತ್ತಮವಾಗಿ ನೀವು ಒಂದು ಗಮನವನ್ನು ಹರಿಸ್ಬೇಕಾಗತ್ತೆ. ನಿಮ್ಮ ಸಹಪಾಠಿಗಳೊಡನೆ ಜಗಳ ಮಾಡ್ಕೊಳ್ಳೋದು ಅಥವಾ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದು ಅಥವಾ ಇನ್ನೇನಾದರೂ ಕಿರಿಕಿರಿಗಳನ್ನು ಮಾಡ್ಕೊಳ್ಳೋದ್ರಿಂದಾಗಿ ಅದು ನೇರವಾಗಿ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಸಾಕಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತೆ. ಹಾಗೆಯೇ ನಿಮ್ಮ ವಿದ್ಯೆಯ ಕಡೆಗೆ, ನೀವು ಓದುವಂತಹದರ ಕಡೆಗೆ ಹೆಚ್ಚಿನ ಗಮನವನ್ನು, ಏಕಾಗ್ರತೆಯನ್ನು ಅದರ ಮೇಲೆ ನೀವು ತೋರಿಸ್ಬೇಕಾಗತ್ತೆ, ಶ್ರದ್ಧೆಯನ್ನಾಗಲಿ. ಆಗ ಮಾತ್ರ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುವಂತಹದ್ದಾಗಿರ್ತದೆ. ಇನ್ನು ಕೌಟುಂಬಿಕ ವಿಚಾರವಾಗಿ ನೋಡುವಂಥದ್ದಾದರೆ ಕೌಟುಂಬಿಕ ವಿಚಾರದಲ್ಲಿ ಈ ಒಂದು ಮನೆಯಲ್ಲಿ ಅಂದರೆ ಕುಟುಂಬದಲ್ಲಿ ಸಂಭ್ರಮ ವಾತಾವರಣ ಅನ್ನುವಂಥದ್ದು ಇರ್ತದೆ. ಸಾಕಷ್ಟು ಸಂಭ್ರಮವಾದಂತಹ ವಾತಾವರಣ ಆಗಸ್ಟ್ ತಿಂಗಳಿನಲ್ಲಿ ವೃಷಭ ರಾಶಿಯವರು ನೋಡ್ತಾ ಹೋಗ್ತೀರಾ. ಹಾಗೆಯೇ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಪ್ರೇಮ ಸಂಬಂಧದ ಕುರಿತಾಗಿ ನೋಡುವಂಥದ್ದಾದರೆ, ಯಾರು ಪ್ರೀತಿಯಲ್ಲಿರ್ತೀರ ಅಂಥವ್ರ ಬಗ್ಗೆ ನೋಡುವಂಥದ್ದಾದರೆ 5ನೆಯ ಮನೆಯಲ್ಲಿ ಮಂಗಳವಾದಂತಹ ಸಂಚಾರವು ಜಗಳವನ್ನು ಉಂಟು ಮಾಡಬಹುದು. ಮಂಗಳನ ಒಂದು ಸಂಚಾರ ಅಂದರೆ ಕುಜನ ಒಂದು ಸಂಚಾರದಿಂದಾಗಿ ನಿಮಗೆ ಜಗಳ ಆಗುವಂತಹ ಸಂದರ್ಭಗಳಿರ್ತದೆ. ಹಾಗಾಗಿ ನೀವು ಮಾತಿನಲ್ಲಿ ಕೋಪವನ್ನು ತರುವಂತಹದ್ದು ಸೂಕ್ತವಲ್ಲ ಅನ್ನುವಂಥದ್ದು ಈ ಮೂಲಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಸಣ್ಣ ಸಣ್ಣ ಮಾತುಗಳಿಗೆ ಕೋಪ ಅಥವಾ ಒಂದು ಮುನಿಸು ಈ ರೀತಿಯಾಗಿ ಬಂದು ಅದು ಒಂದು ದೊಡ್ಡದಾಗುವಂಥದ್ದು ಏನಾದರೂ ಆಗುವಂಥದ್ದಾಗ್ತದೆ. ಹಾಗಾಗಿ ಹೆಚ್ಚು ಜಾಗೃತರಾಗಿರಬೇಕಾಗತ್ತೆ. ಈ ಸಂದರ್ಭದಲ್ಲಿ ಶನಿಯ ಅಂಶವು ಬೆಂಕಿಗೆ ತುಪ್ಪ ಕೊಡುವಂತೆ ನಿಮಗೆ ಚಿಕ್ಕದಾದಂತಹ ವಿಷಯ ದೊಡ್ಡದಾಗಿ ಕಂಡುಬರುವಂಥದ್ದಾಗ್ತದೆ. ಅಂದರೆ ಬೆಂಕಿಗೆ ತುಪ್ಪ ಸುರಿಯೋದು ಅನ್ನುವಂಥದ್ದಾಗ್ತದಲ್ಲ, ಆ ರೀತಿಯಾಗಿ ಶನಿಯೂ ಕೂಡ ಈ ಒಂದು ಅಂಶದಲ್ಲಿರೋದ್ರಿಂದಾಗಿ ಇನ್ನೂ ಉಲ್ಬಣ ಆಗುತ್ತೆ ಸಮಸ್ಯೆಗಳು ಅನ್ನುವಂಥದ್ದು ಇದರ ಅರ್ಥ ಆಗಿರ್ತದೆ. ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ ನೀವು ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ. ಇನ್ನು ವಿವಾಹಿತರಾಗಿದ್ದರೆ ಈ ವಿಷಯದಲ್ಲಿ ಕೆಲವು ಸಮಸ್ಯೆಗಳನ್ನು ನೀವು ಈ ತಿಂಗಳು ಕಾಣಬಹುದಾಗಿರ್ತದೆ. ಮಂಗಳನ ಒಂದು ಪ್ರತಿಕೂಲ ಸ್ಥಾನದಿಂದಾಗಿ ಸಣ್ಣ ವ್ಯತ್ಯಾಸಗಳನ್ನು ಕಂಡು ಬರಬಹುದಾದಂತಹದ್ದಾಗಿರ್ತದೆ. ನೀವು ಬುದ್ಧಿವಂತಿಕೆಯಿಂದ ನಿಭಾಯಿಸಲು ಸಾಧ್ಯವಾಗ್ತದೆ. ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುವುದಾದರೆ ಲಾಭದ ಮನೆಯಲ್ಲಿ ಶನಿಯು ಸ್ಥಾನ ಅನ್ನುವಂಥದ್ದು ನಿಮಗೆ ಲಾಭವನ್ನು ನೀಡ್ತದೆ. ಲಾಭ ಅನ್ನುವಂಥದ್ದು ಈ ತಿಂಗಳು ಏನು ಈ ಒಂದು ವೃಷಭ ರಾಶಿಯವರಿಗೆ ಬಹಳ ಅನುಕೂಲಕರವಾಗಿರುವಂಥದ್ದು. ಆಗಸ್ಟ್ ತಿಂಗಳಿನಲ್ಲಿ ಯಾವುದೇ ಒಂದು ಸಮಸ್ಯೆ ಅನ್ನುವಂಥದ್ದಿಲ್ಲ. ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ನೋಡುವಂಥದ್ದಾದರೆ ಆಗಸ್ಟ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶ ಅನ್ನುವಂಥದ್ದು ನೀಡ್ತದೆ.
ನಿಮ್ಮ ಲಗ್ನ ಅಥವಾ ರಾಶಿಚಕ್ರದ ಚಿಹ್ನೆ ಆಡಳಿತ ಗ್ರಹದ ಅನುಕೂಲಕರ ಸ್ಥಾನವಾಗಿದ್ದಾಗ ನೀವು ಯಾವುದೇ ಹೊಸ ಪ್ರಮುಖ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಆದರೆ ನೀವು ಈಗಾಗಲೇ ಹೃದಯ ಅಥವಾ ಹೊಟ್ಟೆ ಇತ್ಯಾದಿಗಳ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಸ್ವಲ್ಪ ಜಾಗೃತರಾಗಿರುವಂತಹದ್ದು ಉತ್ತಮ ಅಂತ ಹೇಳಿ ಸಲಹೆಯನ್ನು ನೀಡ್ಬೋದಾಗಿದೆ. ಉಳಿದಂತೆ ಈ ರೀತಿಯಾಗಿ ವೃಷಭ ರಾಶಿಯವರ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಇರುವಂಥದ್ದು. ಪರಿಹಾರ ಏನಪ್ಪ ಅಂದರೆ ಬೇವಿನ ಗಿಡಕ್ಕೆ ಈ ಒಂದು ಸಿಹಿ ನೀರನ್ನು ನೀಡುವಂಥದ್ದು. ಬೇವಿನ ಮರಕ್ಕೆ ನೀವು ಸಿಹಿಯನ್ನು ಅಂದರೆ ಒಂದು ತಾಮ್ರದ ಚಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಬೆಲ್ಲವನ್ನು ಹಾಕಿ ಅದನ್ನು ಕರಗಿಸಿ ಆ ಬೆಲ್ಲದ ನೀರನ್ನು ನೀವು ಈ ಒಂದು ಬೇವಿನ ಗಿಡದ ಬುಡಕ್ಕೆ ನೀವು ಪ್ರಾರ್ಥನೆ ಮಾಡಿ ಆರೋಗ್ಯ ಉತ್ತಮವಾಗಲಿ, ಹಣಕಾಸಿನ ಸಮಸ್ಯೆ ಏನಿಲ್ಲ ಈ ತಿಂಗಳಲ್ಲಿ, ಆದರೂ ನಿಮ್ಮ ವ್ಯಾಪಾರ ಅನ್ನುವಂಥದ್ದು ಚೆನ್ನಾಗಾಗಲಿ ಅಥವಾ ಮನೇಲೇನಾದರೂ ಹೆಂಡತಿ ಜೊತೆ ಕಿರಿಕಿರಿ ಅನ್ನುವಂಥದ್ದು ಇದ್ದರೆ ಅದೆಲ್ಲ ಸರಿ ಹೋಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನೀವು ಅರ್ಘ್ಯವನ್ನು ಹಾಕೋದ್ರಿಂದಾಗಿ ಬೇವಿನ ಗಿಡಕ್ಕೆ ಉತ್ತಮವಾಗುತ್ತೆ. ಇನ್ನು ನಿಮಗೆ ಏನಾದರೂ ಹೆಚ್ಚಿನ ಸಮಸ್ಯೆಗಳಿದ್ದಲ್ಲಿ ಅದಕ್ಕೆ ಪರಿಹಾರವಾಗಿ ಕೆಳಗೆ ಕಾಣ್ತಾ ಇರುವ ಗುರೂಜಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.